ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಎಲ್ಲರಿಗೂ ಕಾಡ್ತಿರೋದು ಒಂದಾ ಪ್ರಶ್ನೆ ಏನಪ್ಪಾ ಅಂದ್ರೆ RCB ಸಲ ಅವನು ಪ್ಲೇ ಆಫ್ಗೆ ಹೋಗತ್ತೋ ಇಲ್ಲೋ ಹೋಗೋ ಚಾನ್ಸಸ್ ಐತೋ ಇಲ್ಲೋ ಅವನು ಹೊರಗೆ ಹೋಗೈತೆ ಒಳಗೆ ಹೋಗೈತೆ ಏನು ಎತ್ತ ಅನ್ನೋ ದೊಡ್ಡ ಹೆಡ್ಡೇಕ್ ಆಗ್ಬಿಟ್ಟಿತ್ತು. RCB ಅವನವನು ಚಾಲು ಆಗಿತ್ತಲ್ಲ IPL ಚಾಲು ಆಗಿದ್ದ ಮುಂಚೆ ವಿರಾಟ್ ಕೊಹ್ಲಿ ಅಣ್ಣ ಇದು RCB ಹೊಸ ಅಧ್ಯಾಯ ಅಂತ ಹೇಳಿ ಚಾಲು ಮಾಡಿದ್ರು. ಒಂದನೇ ಮ್ಯಾಚ್ ದೇವ್ರು ಹೋಯ್ತು, ಎರಡನೇ ಮ್ಯಾಚ್ ಅವ್ನು ಗೆದ್ದಿವಿ. ಒಟ್ಟು ಮುಂದಿನ ಓಸು ಸೋಲನ್ನ ನಮ್ಮ RCB ಹೋಯ್ತಪ್ಪ ಅನ್ನೋ ಹೊರಗ ಮತ್ತೆ ಮುಂದಿನ ಸಲ ಕಾಪ್ ನಮ್ದ ಅನ್ನೋದು ಆಕೈತಂತ ಎಲ್ಲಾರು ಅದ್ರ ಮ್ಯಾಗಿನ ಆಸೆನೇ ಬಿಟ್ಟಿದ್ದೀವಿ. ಇನ್ನು ಇತ್ತೀಚಿನ ನಮ್ಮ RCB ಹ್ಯಾಟ್ರಿಕ್ ಮ್ಯಾಚ್ ಏನ್ ಗೆದ್ದಿರಲ್ಲ ಮತ್ತೆ ಅವನ ಚಿಗರ್ ಒಡ್ಡೈತಿ ಆಸೆ ಏನಾಕೈತಿ ಏನು ಅನ್ನೋಂಥದ್ದನ್ನ ನಿಮ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಮಾತೈತ್ರೆ ಅದನ್ನ ಹೇಳಿ ಮುಗಿಸಿಬಿಡ್ತೀನಿ. ಏನಪ್ಪಾ ಅಂದ್ರ ನಾಳೆ ನಮ್ಮ ಏನು ಉತ್ತರ ಕರ್ನಾಟಕ ಭಾಗದಾಗ ಎರಡನೇ ಹಂತದ ಮತದಾನ ನಡೆಯಾಕತೈತಿ. ಅದಕ್ಕೆ ಪ್ರತಿಯೊಬ್ಬರು ತಮ್ಮ ಏನು ಅತ್ಯಮೂಲ್ಯ ಮತ ಐತ ಮತವನ್ನ ಚಲಾಯಿಸ್ರಿ. ನಾಳೆ ತಪ್ಪದೇ ಓಟನ್ನ ಹಾಕ್ರಿ. ಯೋಗ್ಯರಿಗೆ ಯಾರಿಗೆ ನಿಮ್ಗೆ ಓಟ್ ಹಾಕ್ಬೇಕು ಅನಿಸ್ತೈತಿ ಹೋಗಿ ಅವ್ರಿಗೆ ಓಟ್ ಹಾಕ್ರಿ. ನಾಳೆ ಸೂಟಿ ಐತಂತ ಅಲ್ಲಿ ಇಲ್ಲಿ ಮಜಾ ಮಾಡಕ್ ಹೋಗ್ಬೇಡ್ರಿ. ಓಟ್ ಹಾಕಿ ಎಲ್ಲಿ ಯಾಕೆ ಹೋರಿ ಏನ ನೀವು ಉಣ್ಣಾಕ್ರೆ ಹೋರಿ ಮಜಾ ಮಾಡಕ್ ಹೋರಿ. ನಿಮ್ಮ ಮತವನ್ನ ಯಾವುದೇ ಒಂದು ದಾರು ರೊಕ್ಕಕ್ಕೆ ಮಾಡ್ಕೋಬೇಡ್ರಿ. ನಿಮ್ಮ ಅತ್ಯಮೂಲ್ಯ ಪವಿತ್ರವಾದ ಮತವನ್ನ ಪ್ರತಿಯೊಬ್ಬರು ಚಲಾಯಿಸ್ರಿ ಅನ್ನುವಂಥದ್ದು ಒಂದು ಸಣ್ಣ ಮಾತು ಹೇಳಿ ಮುಗಿಸಿನ್ರಿ. ನಾನು ನಾಳೆ ಓಟ್ ಹಾಕ್ತೀನಿ. ಇನ್ನ ಅದು ನಾಳೆ ಎಲ್ಲರೂ ಓಟ್ ಹಾಕ್ರಿ ಅಂತ ಆಟ ಒಂದು ರಿಕ್ವೆಸ್ಟ್ ರೀ ನಮ್ಮೆಲ್ಲ ದೊಡ್ಡ ಮಂದಿ. ಮತ್ತೇನಿಲ್ರಿ, ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ಇದ್ರಾಗ ಏನಿತ್ತು ತಪ್ಪು ತಿಳ್ಕೊಳ್ಳೋದು ಹೊತ್ಕೊಳ್ಳೆ ಮಗನ ನೀವು ಮತ್ತೆ ಬೈಬೇಡ್ರಿ. ಹಾಗೇನಿಲ್ರಿ, ಇರ್ಲಿ ನಾಳೆ ನಮ್ದ ಮತ್ತ RCB ಮ್ಯಾಚ್ ಇದ್ದ ಮತ್ತೆ ನಾವು ಅದ್ರ ಬಗ್ಗೆ ಮತ್ತೆ ಮಾತಾಡೋಣ ಅಂತ. ಇನ್ನು ನಮ್ದು RCB ಪ್ಲೇ ಆಫ್ ನಮಗೊಂದು ಚಿಂತೆ ಹತ್ತೈತಿ. ಏನು ಚಿಂತೆಯಪ್ಪ ಅನ್ನುವಂಥದ್ದ ಅವನ ಈ ಸ್ಟಾರ್ಟಿಂಗ್ ಅಂತರೂ ಕಂಟಿನ್ಯೂ ಸೋತಿಯೋದ್ರದ ಆಸೆ ಅಂತೂ ಬಿಟ್ಟಿದ್ವಿ. ಇನ್ನು ಇತ್ತೀಚಿನ ನಮ್ಮ ಏನು 3 ಮ್ಯಾಚ್ ಹ್ಯಾಟ್ರಿಕ್ ಗೆದ್ದಾರಲ್ಲ ನಮ್ಮ RCB ಬ್ಯಾಟಿಂಗ್ ಆಗಿರ್ಬೋದು ಬಾಲಿಂಗ್ ಆಗಿರ್ಬೋದು ಬಹಳಷ್ಟು ಒಂದು ಇಂಪ್ರೂವ್ಮೆಂಟ್ ಆಗೈತಿ. ಇದ ಇಂಪ್ರೂವ್ಮೆಂಟ್ ಏನಾರ ಮುಂಚೆ ಆಗಿತ್ತು ಅಂದ್ರೆ ಇಷ್ಟು ನಾವು ಕಷ್ಟಪಡುವಂಥದ್ದು ಇರ್ತಿರ್ಲಿಲ್ಲ. ಇನ್ನು ಹ್ಯಾಟ್ರಿಕ್ ಮ್ಯಾಚ್ ಗೆಲ್ಲೋಕ್ಕಿಂತ ಮುಂಚೆ ಅದರ ಒಂದು ಹಿಂದಿನ 2 ಮ್ಯಾಚ್ ಹೈದರಾಬಾದ್ ಕೂಡ 287 ರನ್ ಹೊಡೆಸ್ಕೊಂಡಿದ್ರು. ಅದನ್ನ ಚಲೋ ರೀತಿ ಚೇಂಜ್ ಮಾಡಕ್ ಹೋಗಿದ್ರು. 260 ಮ್ಯಾಗ ನಮ್ಮ RCB ಹೊಡೆದಿತ್ತು. ಆಮೇಲೆ 1 ರನ್ನಿಂದ KKR ಜೊತೆ ನಾವು ಸೋತ್ವಿ. 222 ಹೊಡೆದಿದ್ರು ಅವ್ರು, ನಾವು ಏನೋ 220 ಹೊಡೆದ್ವಿ. ಅಲ್ಲೇನೋ 1 ರನ್ನಿಲ್ಲೇನೋ ಸೋತ್ವಿ. ಈ ತರದ 2 ಮ್ಯಾಚ್ಗಳು ಕಂಬ್ಯಾಕ್ ಮಾಡಿದ್ರು. ಬ್ಯಾಟ್ಮನ್ಸ್ಗಳು ಬಹಳ ಚಲೋ ಪ್ರದರ್ಶನ ಕೊಡ್ತಿದ್ರು. ಬಾಲರ್ಗಳು ಸುಮಾರು ಬಾಲರ್ಗಳು ನಮ್ಮ ಸ್ಟಾರ್ಟಿಂಗ್ ಅವನು ನಶೀಬಾ ಅವ್ರದ್ದು ಪಾಂಡು ಇತ್ತು, ಅದಕ್ಕೆ ಅದ ನಮಗ ಇಂಥ ಕಾರಾಟ ಹತ್ತಿತ್ತು. ಇನ್ನು ಇತ್ತೀಚಿನ ಪಂದ್ಯಗಳನ್ನ ನೋಡಿದ್ರೆ ಹ್ಯಾಟ್ರಿಕ್ ಮ್ಯಾಚ್ ಅನ್ನ ಗೆದ್ದೈತಿ. ಬಹಳ ಖುಷಿ ಕೊಟ್ಟೈತಿ ನಮಗೆ ಈ ಮ್ಯಾಚ್ಗಳನ್ನ. ಇನ್ನು ಕಳೆದ ಮ್ಯಾಚ್ ಗುಜರಾತ್ ಜೊತೆ ಇತ್ತು. ಅಲ್ಲಿ ನೋಡ್ರಿ 12 ಓವರ್ದಾಗ ನಾವು ಏನು ಮ್ಯಾಚ್ ಮುಗಿಸಿದ್ವಿ ಅಂದ್ರೆ ನಮ್ದು ರನ್ ರೇಟ್ ಬಹಳ ಚಲೋ ಬರ್ತಿತ್ತು. ಆ ಒಂದು ಗಡಿಬಿಡಿ ಒಳಗ ನಮ್ಮ RCB 6 ವಿಕೆಟ್ಗಳನ್ನ ಕಳ್ಕೊಳ್ಳುವಂಥದ್ದು ಆಯ್ತು. ಎಲ್ಲರಿಗೂ ನಾವು ಇಂಥ ಸಣ್ಣ ಸ್ಕೋರ್ ಹಿಂಗ್ಯಾಕೆ ನಾವು ದಡ ಔಟ್ ಆಗ್ಲಾತ ಅಂತ ಹೇಳಿ ಬಂದವ್ರದೆಲ್ಲ ಒಂದೇ ವಿಚಾರ ಇತ್ತು. ಏನಪ್ಪಾ ಅಂದ್ರೆ 12 ಓವರ್ದಾಗ ನಾವು ಮ್ಯಾಚ್ ಮುಗಿಸ್ಬೇಕು ಅನ್ನುವಂಥದ್ದು ಒಂದು ಜವಾಬ್ದಾರಿ ಇತ್ತು. ಆದ್ರೆ ಏನಾಗ್ಲಿಲ್ರಿ, ಅವನೊಂದು ದಡ ವಿಕೆಟ್ ಹೋಗೋಣ ಮ್ಯಾಚ ಹೋಗ್ತೈತಪ್ಪ, ಇದು ಹೊಯ್ಕೋತಾ ಬೇಡ ಅವನು ಆರಾಮ್ ಗೆಲ್ಲಿಸಿ ಮ್ಯಾಚ್ ಹೋಗೋಣಂತೆ. ಏನದು ಮೈನಸ್ ರನ್ ರೇಟ್ ಇತ್ತು, ನಮ್ದು ಭಾಳ ಇತ್ತು. ಅದನ್ನ ಸ್ವಲ್ಪ ಒಂದ್ ಲೆವೆಲ್ಗೆ ಕಮ್ಮನ್ನ ಮಾಡ್ಕೊಂಡಾರ. ಇನ್ನು ನಮ್ಮ RCB ಪ್ಲೇ ಆಫ್ಗೆ ಹೋಗ್ಬೇಕಂದ್ರೆ ಏನೇನು ಮಾಡ್ಬೇಕು ನೋಡ್ರಿ. ಇನ್ನು ಏನು ಮಾಡ್ಬೇಕಂದ್ರ ಉಳಿದಿದ್ದ ಮ್ಯಾಚ್ಗಳನ್ನ ಓಸು ಗೆಲ್ಲಬೇಕು. ಚಲೋ ರನ್ ರೇಟ್ ಲಿಂದ ನಮ್ಮ RCB ಗೆಲ್ಲಬೇಕು ನೋಡ್ರಿ. ಈ ಸಲದ ಏನ್ IPL ಐತಲ್ರಿ, ಇದ್ರಾಗ ಸುಮಾರು ಒಂದು 12ನೇ ಭಾಗ ಮ್ಯಾಚ್ಗಳನ್ನು ಮುಗಿದ್ರು ಇನ್ನ ಯಾರು ಕ್ವಾಲಿಫೈಯರ್ ಆಗ್ಯಾರ ಅನ್ನುವಂಥದ್ದು ಇನ್ನ ಡಿಕ್ಲೇರ್ ಮಾಡಿಲ್ಲ. ಆಲ್ಮೋಸ್ಟ್ ಈಗ ನಾವು ಲೆಕ್ಕಾಚಾರ ಮಾಡಿದ್ವಿ ಅಂದ್ರೆ ನೋಡ್ರಿ 10 ಟೀಮ್ಗಳು 10 ಟೀಮ್ದಾಗ ಮ್ಯಾಗ ರಾಜಸ್ಥಾನ ಮತ್ತು KKR ಏನದವಲ್ರಿ ಆಲ್ಮೋಸ್ಟ್ ಅವರು ಕ್ವಾಲಿಫೈ ಅಂದ್ರೆ ಪ್ಲೇ ಆಫಿಗೆ ಅವ್ರು ಹೋದಂಗ. ಇನ್ನು ಈ ಕಡೆ ದಂಡಿಗೆ ನಾವು ಲೆಕ್ಕ ಮಾಡಿದ್ವಿ ಅಂದ್ರೆ ನೋಡ್ರಿ, ಈ ಕಡೆ ಗುಜರಾತ್ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಇವು 2 ಟೀಮ್ಗಳು ಆಲ್ಮೋಸ್ಟ್ ಇವರು ಏನ ಹೊರಗೆ ಹೋದಂಗ್ರಿ. ಇನ್ನ 3 ಮತ್ತು 4 ಸ್ಥಾನಕ್ಕಾಗಿ 6 ತಂಡಗಳು ಹೊಡೆದಾಡತ್ತವ್ರಿ. ನಾವು ಬರ್ಬೇಕು ನೀವು ಬರ್ಬೇಕು ಅನ್ನುವಂಥದ್ದು. ನಮ್ಮ RCB ಇನ್ನು ಪ್ಲೇ ಆಫಿಗೆ ಹೋಗ್ಬೇಕಂದ್ರ RCB ಓಸು ಮ್ಯಾಚ್ ಗೆಲ್ಬೇಕು. ಅಷ್ಟೇ ಗೆಲ್ಲೋದಲ್ರಿ, ಚಲೋ ರನ್ ರೇಟ್ಲಿಂದ ಗೆಲ್ಬೇಕು. ಗೆದ್ರ ಅಷ್ಟೇ ಅಲ್ರಿ, ನೀವು ಉಳ್ಕಿದ ಟೀಮ್ಗಳು ಸೋಲ್ಬೇಕು. ಯಾವ್ಯಾವ ಸೋಲ್ಬೇಕು ಅನ್ನುವಂಥದ್ದು ಹೇಳ್ತೀನಿ ಕೇಳ್ರಿ. CSK ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು, ಇವ್ರಿಗೆ ಚಾನ್ಸಸ್ ಐತೆ. ಅಂದ್ರೆ ಇವರು 3 ಮತ್ತು 4 ಆಲ್ರೆಡಿ ಅದಾರ. ಇನ್ನು ಅವ್ರ ತೆಳಗ ಲಕ್ನೋ ಅದಾರ, ಡೆಲ್ಲಿದವ್ರು ಅದಾರ, ಪಂಜಾಬ್ದವ್ರಿಗೂ ಚಾನ್ಸಸ್ ಐತಿ, ನಮ್ಮ RCBದವ್ರಿಗೂ ಚಾನ್ಸಸ್ ಐತಿ. ಇಲ್ಲಿ ನಾವು ಏನ್ ಮಾಡ್ಬೇಕಪ್ಪ ಅಂದ್ರ ನಾವು 3-4 ನಾವು ಬರ್ಬೇಕಂದ್ರ ಈ ಕಡೆ ಚೆನ್ನೈ ಓಸು ಸೋಲ್ಬೇಕು. ಚೆನ್ನೈದು ಏನೋ ಈಗ 3 ಮ್ಯಾಚ್ ಅದಾವ, ಅದ್ರಾಗ RCB ಕೂಡ ಒಂದು ಮ್ಯಾಚ್ ಐತಿ. RCBಗೆ ಮತ್ತೆ ಚೆನ್ನೈದವ್ರದ್ದು ಐತಿ. ಮತ್ತೆ ನಾವು ಒಂದು 2 ಮ್ಯಾಚ್ ನಮ್ಮ ಯಾರ್ಯಾರು ಕೂಡ ಅದಾವಪ್ಪ ಅಂದ್ರೆ ಒಂದು ಪಂಜಾಬ್ ಕೂಡ, ಒಂದು ಡೆಲ್ಲಿ ಕೂಡ, ಮತ್ತೆ ಒಂದು ಚೆನ್ನೈ ಕೂಡ ಐತಿ. ಚೆನ್ನೈಗೂ ಬಹಳ ಟಫ್ ಐತಿ, ಅಷ್ಟು ಈಸಿ ಅಂತೂ ಇಲ್ಲ. ಲಕ್ನೋದವರು ನಾವು ಬರ್ತೀವಿ ಅಂತ ಅದಾರ. ಹೈದರಾಬಾದ್ ಅವರು ಅಂತೂ ಅವ್ರ 10 ಮ್ಯಾಚ್ ಆಡ್ಯಾರ ಆಲ್ರೆಡಿ. ಅವ್ರು ಈಗ 12 ಪಾಯಿಂಟ್ ಅವ್ರಿಗೆ ಅದಾವು. ಈ ಥರದ ನೋಡ್ರಿ ಒಟ್ಟು ಏನು ನಮ್ಮ RCB ಹೊರತಾಗಿ ಉಳ್ಕಿದ ಟೀಮ್ಗಳು ಸೋಲ್ಬೇಕು ಅಂದ್ರೆ CSK ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು, ಲಕ್ನೋ ಆಗಿರ್ಬೋದು, ಡೆಲ್ಲಿ ಆಗಿರ್ಬೋದು, ಪಂಜಾಬ್ ಇಷ್ಟು ಅಂತೂ ನಮ್ಮ RCBಗೆ ಈ ಸಲ ಕಾಂಪಿಟೇಷನ್ ಐತೆ. ಬಹಳಷ್ಟು
ಕಡಿಮೆ ನಮಗೆ ಚಾನ್ಸಸ್ ಐತಿ ನಾವು ಪ್ಲೇ ಆಫಿಗೆ ಹೋಗ್ಲಾಕ. ಈ ಟೀಮ್ಗಳು ಸೋಲೋದ್ರಿಂದ ನಮ್ಮ ಆರ್ ಸಿ ಬಿ ಅನುಕೂಲ ಆಗತ್ತ, ಮತ್ತು ಆರ್ ಸಿ ಬಿ ಚಲೋ ರನ್ ರೇಟ್ ಗೆಲ್ಬಹುದು. ಇದ್ರಾಗ ನೋಡ್ರಿ 3 ಮತ್ತು 4 ನಮಗ ಮೂರನೇ ಟೀಮ್ ಯಾವ್ದು ಬೇಕಾದ್ರೂ ಬರ್ಲಿ, ಅಂದ್ರೆ ಅವರು ಉಳ್ಕಿದ್ ಗೆಲ್ಲಿಕರೆ ನಾಲ್ಕನೇದ ಏನು ನಮಗ ಅದೇನು ಸ್ಥಾನ ಐತ್ಲ ಅಲ್ಲಿ ಬರುವಂತ ತಂಡಗಳು ಯಾರಿಗೆ ಚಾನ್ಸಸ್ ಐತ್ಲ ಆ ಟೀಮ್ ಸೋತಪ್ಪ ಅಂದ್ರ ಬಹಳ ಆರ್ ಸಿ ಬಿಗೆ ಅನುಕೂಲ ಆಗತ್ತ. ಆರ್ ಸಿ ಬಿಗೆ ನೋಡೋಣ್ರಿ ಒಂದು ಇತಿಹಾಸ ಏನಪ್ಪಾ ಅಂದ್ರ 7 ಮ್ಯಾಚ್ ಒಂದು ಟೀಮ್ 7 ಮ್ಯಾಚ್ ಸೋತಿ ಪ್ಲೇ ಆಫಿಗೆ ಬಂದಿದ್ದು IPL ಇತಿಹಾಸದಾಗ ಇಲ್ಲ. ಒಂದು ಸಲ ಆ ಇತಿಹಾಸ ಏನಪ್ಪಾ ಅಂದ್ರೆ ಒಂದು ಸತಿ ಮುಂಬೈ ಬಂದಿತ್ತು, ಬಟ್ ಮುಂಬೈ ಬಂದಾಗ 8 ಟೀಮ್ಗಳು ಇದ್ದು. ಈ ಸಲ 10 ಟೀಮ್ಗಳು ಅದಾವ. ಅದು ಆರ್ ಸಿ ಬಿ ಸ್ವಲ್ಪ ಕಷ್ಟ ಆಗ್ಬೋದು, ಯಾಕಂದ್ರೆ ಕಾಂಪಿಟೇಷನ್ಗೆ ಅಂತೇಳಿ ಮತ್ತೆ 2 ಟೀಮ್ ಎಕ್ಸ್ಟ್ರಾ ಬಂದಾಗ ಆರ್ ಸಿ ಬಿಗೆ ಸ್ವಲ್ಪ ಕಷ್ಟ ಆಗಬಹುದು ಈ ಸಲದ ಪ್ಲೇ ಆಫ್ಗೆ. ಅಕಸ್ಮಾತ್ ಏನಾದ್ರು ನಮ್ಮ ಆರ್ ಸಿ ಬಿ ಪ್ಲೇ ಆಫ್ಗೆ ಹೋಯ್ತಂದ್ರ ಅದು ದೊಡ್ಡ ಇತಿಹಾಸ ದಾಖಲೆನ ಆಗತ್ತ. ಅವನು ಪ್ಲೇ ಆಫಿಗೆ ಹೋದಿ ಅಂದ್ರೆ ತಗೋರಿ, ಅಪೋಸಿಟ್ ಯಾವ್ದ ಟೀಮ್ ಬರ್ಲಿ ಹಾಕಿ ಹೊಡೆಯೋದು ಗುದ್ದೋದು, ಈ ಸಲ ಕಪ್ ಎತ್ತಿ ಹೋಗೋದ. ನೋಡೋನು ಈ ಸಲ ಪವಾಡ ವಿಸ್ಮಯ ಈ ಆರ್ ಸಿ ಬಿ ಪಾಲಿಗೆ ಆಗ್ಬೇಕು. ಪ್ರತಿ ಒಂದೊಂದು ಸೀಸನ್ದಾಗ ಅದನ್ನ ಪವಾಡ ವಿಸ್ಮಯ ಮಾಡ್ಕೋತ ಬಂದಾರ. ನೋಡೋಣ ಈ ಸಲ ಆಯ್ತಂದ್ರೆ ಅದು ನಮ್ಮಷ್ಟು ಖುಷಿ ಪಡುವಂತ ವ್ಯಕ್ತಿ ಮತ್ತೊಬ್ಬ ಇಲ್ಲ. ಯಾಕಂದ್ರೆ 7 ಮ್ಯಾಚ್ ಸೋತಿ ನಾವು ಪ್ಲೇ ಆಫಿಗೆ ಬಂದೀವಿ ಅಂದ್ರೆ ಅದು ಸಹ ದಾಖಲೆ ಆಗತ್ತ. ನೋಡೋಣ ಆರ್ ಸಿ ಬಿ ಪ್ಲೇ ಆಫಿಗೆ ಹೋಗ್ಲಿ ಅಂತೇಳಿ ನಾವೆಲ್ಲ ದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಆರ್ ಸಿ ಬಿ ಅಭಿಮಾನಿಗಳು ಹೇಟರ್ಸ್ ಅದನ್ನ ಆರ್ ಸಿ ಬಿ ಪ್ಲೇ ಆಫಿಗೆ ಬರಬಾರ್ದು ಅನ್ನುವಂಥದ್ದು ಅವ್ರು ಪ್ರಾರ್ಥನೆ ಮಾಡ್ಕೋತಾರ. ಇಲ್ಲಿ ಅವ್ರು ಹತ್ಲಿ ಇವ್ರದ್ದು ಹತ್ಲಿ. ಆರ್ ಸಿ ಬಿ ಏನ್ ಹ್ಯಾಟ್ರಿಕ್ ಮ್ಯಾಚ್ ಗೆದ್ದಾರ, ಉಳಿಕಿದ ಟೀಮ್ಗಳಿಗೆ ನಿದ್ದೆ ಹತ್ತಾತಿಲ್ಲ. ಆರ್ ಸಿ ಬಿ ಏನ್ರ ಅವ್ನವ್ರು ಹೊರಗ ಹೋಗಿದ್ ಖರೆ ಆಯ್ತು ಅಂದ್ರೆ ಹೊರ ಹೋಗೋದು ಅಟ್ಟ ಅಲ್ಲ, ಇವೇನು ಕಾಂಪಿಟೇಷನ್ ಬದ್ದಾವಲ್ಲ ಪ್ಲೇ ಆಫಿಗೆ ಚಲೋ ಟೀಮಿಗೆ ತಗೊಂಡ್ ಹೋಗ್ತಾರ ಆರ್ ಸಿ ಬಿ. ಮತ್ತೆ ಅದನ್ನ ಮಾತ್ರ ನಾನು ಕಟ್ಟಿಟ್ಟ ಬುತ್ತಿ ಐತಿ. ಏನ್ ಯಾಕಾಲಿ ಅವ್ನವ್ರು ಆರ್ ಸಿ ಬಿ ಬಹಳ ಚಲೋ ಮ್ಯಾಚ್ ಅನ್ನ ಆಡ್ಲಾತಾರ. ಕಳೆದ 3 ಪಂದ್ಯಗಳು ಬಹಳ ನಮಗೆ ಖುಷಿ ಕೊಟ್ಟೈತಿ. ಇನ್ನ 3 ಮ್ಯಾಚ್ ಗೆಲ್ಲಿ ನಮ್ಮ ಆರ್ ಸಿ ಬಿ ಅಂತೇಳಿ ನಾವೆಲ್ಲ ಪ್ರಾರ್ಥನೆ ಮಾಡ್ಕೊಳ್ಳೋನು. ಈ ಸಲ ಅವನ ಗೆದ್ದೇ ಗೆಲ್ತಾವ ನಮ್ಮ ಆರ್ ಸಿ ಬಿ ಅನ್ನೋಂಥ ನಮ್ಗೆ ನಂಬಿಕೆ ಐತಿ. ನೋಡೋದು ಮತ್ತೆ ನೆಕ್ಸ್ಟ್ ಮ್ಯಾಚ್ ಮತ್ತೆ ಸಿಗ್ತೇನಂದ್ರೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ನಾಳೆ ಮತದಾನ ಐತಿ, ಅದನ್ನ ತಪ್ಪಿಸ್ಲಾರ್ದೆ ಹೋಗಿ ಮತದಾನ ನಿಮ್ಮ ಮತವನ್ನ ಹಾಕ್ರಿ. ಯೋಗ್ಯರಿಗೆ ಯೋಗ್ಯತೆ ಇದ್ದವ್ರಿಗೆ ಹೋಗಿ ಮತವನ್ನ ಹಾಕ್ರಿ. ಮತ್ತು ನಾವು ಸಿಗ್ತೀವಂತ್ರಿ. ನಮಸ್ಕಾರ.